ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮೂಳೆ ತುಂಬಿರುವಂತಹ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಬಳ್ಳಾರಿಯ ನಾಗಲಕೇರಿಯ ಆಂಜನೇಯ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಕಿಡಿಗೇಡಿಗಳ ಕೃತ್ಯವೋ ಅಥವಾ ನಾಯಿಗಳು ತಂದು ಹಾಕಿದ್ದ ಅನ್ನುವಂತಹ ಡೌಟ್ ಪಡಲಾಗ್ತಾ ಇದೆ. ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ವೆಂಕಟೇಶ್ವರ ದೇಗುಲ ಅದು. ಗರುಡ ಸ್ತಂಭದ ಮುಂದೆ ಪ್ಲಾಸ್ಟಿಕ್ ಕವರ್ನಲ್ಲಿರುವಂತಹ ಮೂಳೆಗಳು. ಬೆಳಿಗ್ಗೆ ಅರ್ಚಕರು ಬಂದು ನೋಡ್ತಾರೆ, ಕವರ್ ನೋಡಿದಾಗ ಮೂಳೆ ಪತ್ತೆ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮತ್ತು ಪೊಲೀಸರಿಗೆ ಅರ್ಚಕರು ಮಾಹಿತಿಯನ್ನು ನೀಡುತ್ತಾರೆ. ಮಾಂಸದ ಚೀಲವನ್ನು ತದನಂತರ ತೆರವುಗೊಳಿಸಲಾಗುತ್ತೆ. ತದನಂತರ ಪೊಲೀಸರಿಂದ ತನಿಖೆ ಶುರುವಾಗುತ್ತೆ. ನೀವೇನು ಒಂದು ಕಡೆ ಫೋಟೋ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಇದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಂಡು ಬಂದಿರುವಂತಹ ಮಾಂಸದ ಮೂಳೆ ತುಂಬಿರುವಂತಹ ಪ್ಲಾಸ್ಟಿಕ್ ಕವರ್. ಅದರೊಳಗಡೆ ಮಾಂಸದ ಮೂಳೆಗಳಿದ್ದಾವೆ. ಹಿಂದೂ ದೇವಸ್ಥಾನದಲ್ಲಿ, ಅದರಲ್ಲೂ ಪ್ರಮುಖವಾಗಿ ವೆಂಕಟೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿಗಳು. ಇವತ್ತು ಬೆಳ್ಳಂಬೆಳಗ್ಗೆ ಅರ್ಚಕರು ಬರ್ತಾರೆ ದೇವಸ್ಥಾನಕ್ಕೆ, ಯಥಾ ರೀತಿಯಾಗಿ ಪ್ರತಿ ದಿವಸ ಯಾವ ರೀತಿಯಾಗಿ ಬರ್ತಾರೆ ಆ ರೀತಿಯಾಗಿ. ಆ ಬಂದಂತಹ ಸಂದರ್ಭದಲ್ಲಿ ಬಳ್ಳಾರಿಯ ನಾಗಲಕೆರೆಯ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಗರುಡ ಸ್ತಂಭ ಇದೆ ನೋಡಿ. ಆ ಗರುಡ ಸ್ತಂಭದ ಪಕ್ಕದಲ್ಲೇ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ. ಅದರ ಜೊತೆಗೆ ಮಾಂಸದ ತುಕಡಿಗಳಿದ್ದಾವೆ. ಬಹಳಷ್ಟು ಆತಂಕ ಆಗುತ್ತೆ ಅರ್ಚಕರಿಗೆ. ತದನಂತರ ನೇರವಾಗಿ ಪೊಲೀಸರಿಗೆ ಮತ್ತು ಸ್ಥಳೀಯರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ, ಈ ಒಂದು ಮಾಂಸ ತುಂಬಿರುವಂತಹ, ಮೂಳೆ ತುಂಬಿರುವಂತಹ ಕವರ್ ದೇವಸ್ಥಾನದ ಆವರಣಕ್ಕೆ ಹೇಗೆ ಗೊತ್ತು ಅನ್ನುವಂತಹ ವಿಚಾರ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಷ್ಟೇ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಏನು ಹೇಳ್ತಿದ್ದಾರೆ ಸ್ಥಳೀಯರು, ಪೊಲೀಸರು? ಜಗದೀಶ್, ಮುಖ್ಯವಾಗಿ ಬಳ್ಳಾರಿಯ ನಲ್ಲೂಚರು ಏರಿಯಾದಲ್ಲಿ ಇರ್ತಕ್ಕಂಥ ಬಾಲಾಂಜನೇಯ ದೇಗುಲದಲ್ಲಿ ಇವತ್ತು ಬೆಳಗಿನ ಜಾವ ಮಾಂಸ ತುಂಬಿದಂತ ಒಂದು ಚೀಲ ಪತ್ತೆ ಆಗಿರುವಂತದ್ದು. ಆ ಒಂದು ಚೀಲದಲ್ಲಿ ಒಂದಷ್ಟು ತುಂಡುಗಳು ಮಾಂಸ ಇರುವಂತದ್ದು. ಬೆಳಗಿನ ಜಾವ ಅಂದ್ರೆ ಅರ್ಚಕರು ಪೂಜೆಗೆಂದು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕೈಕ ಆ ಗರುಡ ಸ್ತಂಭ ಮುಂಭಾಗದಲ್ಲಿ ಬಿದ್ದಿರ್ತಕ್ಕಂಥ ಮಾಂಸದ ಚೀಲವನ್ನ ನೋಡಿ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಅಂದ್ರೆ ಕಳೆದ ಹಲವು ವರ್ಷಗಳಿಂದ, ಅಂದ್ರೆ ಪುರಾತನ ದೇಗುಲದಲ್ಲಿ ನಿತ್ಯವೂ ಕೂಡ ಸಂಸ್ಕೃತವಾಗಿ ಪೂಜೆಗಳನ್ನ ನಡೆಸಿಕೊಂಡು ಬರ್ತಾ ಇದ್ರು. ಆದ್ರೆ ಏಕೈಕಿ ಈ ಒಂದು ಚೀಲ, ಏನ್ ಮಾಂಸದ ತುಂಡುಗಳು ಇರ್ತಕ್ಕಂಥ ಚೀಲ ಏನ್ ಪತ್ತೆ ಆಗಿತ್ತು, ಆಗ ಸ್ಥಳೀಯರಲ್ಲೂ ಕೂಡ ಒಂದಷ್ಟು ಆತಂಕ ಮೂಡಿರುವಂತದ್ದು. ಇದನ್ನ ಉದ್ದೇಶ ಪೂರ್ವಕವಾಗಿ ತಂದು ಹಾಕಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿಗರು ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯರು ಹೇಳ್ತಕ್ಕಂಥ ಒಂದಷ್ಟು ಮಾಹಿತಿಗಳ ಪ್ರಕಾರ ಇದು ಯಾವುದೋ ಒಂದು ಪ್ರಾಣಿ ಇದನ್ನ ಎಳೆದು ಇಲ್ಲಿ ತಂದು ಬಿಟ್ಟಿರಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿರುವಂತದ್ದು, ಜೊತೆಗೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಈ ತರದಂತ ಘಟನೆ ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿಗೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಬಳ್ಳಾರಿ ವಲಯ ಐಜಿ ಆಗಿರ್ತಕ್ಕಂಥ ಹರ್ಷ ಅವರಾಗಿರ್ಬೋದು, ಜೊತೆಗೆ ಬಳ್ಳಾರಿ ASP ಆಗಿರ್ತಕ್ಕಂಥ ರವಿಕುಮಾರ್ ಸೇರಿದಂತೆ ಸಾಕಷ್ಟು ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ದೇಗುಲದ ಅರ್ಚಕರ ಹೇಳಿಕೆಯನ್ನು ಕೂಡ ಒಂದಷ್ಟು ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ಯಾನರ್ ಗಲಾಟೆಯ ಬಳಿಕ ಈ ತರನಾದಂತ ಘಟನೆ ನಡೆದಿರುವಂತದ್ದು ಕೂಡ ಸಾಕಷ್ಟು ಜನರಿಗೆ ಕೂಡ ಈಗ ಏನು ಒಂದಷ್ಟು ಕುತೂಹಲ ಕೂಡ ಇರುವಂತದ್ದು. ಯಾಕಂದ್ರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಈ ಒಂದು ಮಾಂಸದ ತುಂಡು ಇರ್ತಕ್ಕಂಥ ಚೀಲವನ್ನ ತಂದಾಕಿದ್ರೆ ಅಥವಾ ಯಾವ್ದಾದ್ರು ಪ್ರಾಣಿಗಳು ಎಳೆದು ದೇಗುಲದಲ್ಲಿ ಬಿಟ್ಟಿದಾವ ಅನ್ನುವಂತ ಒಂದಷ್ಟು ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ಕೂಡ ತನಿಖೆಗೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದೆಡೆ ಈಗಾಗಲೇ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ IGP ಹರ್ಷ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಈ ಒಂದು ಬ್ಯಾನರ್ ಪ್ರಕರಣಕ್ಕೂ ಇದಕ್ಕೂ ಯಾವುದು ಕೂಡ ತಳಕು ಹಾಕುವಂತಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಈ ದೇಗುಲದ ಅರ್ಚಕರಾಗಿರ್ಬೋದು ಮತ್ತೆ ಸ್ಥಳೀಯರ ಎಲ್ಲ ಹೇಳಿಕೆಯನ್ನ ಆಧರಿಸಿ ನಾವು ಪ್ರಾಥಮಿಕ ಈಗಾಗಲೇ ಮಾಹಿತಿಯನ್ನ ಪಡೆದಿದ್ದೇವೆ. ತದನಂತರದಲ್ಲಿ ಏನು ಸತ್ಯಾಂಶ ಇದೆ ಅದನ್ನ ನಾವು ಬಯಲಿಗೆ ತರ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಆದ್ರೆ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಜೊತೆಗೆ ಬಿಗುವಿನ ವಾತಾವರಣ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಹಂತ ಹಂತವಾಗಿ ಕೂಡ ಈಗ ಈ ಒಂದು ಪ್ರಕರಣ ಏನು ದೇಗುಲದಲ್ಲಿ ಮಾಂಸ ತುಂಡುಗಳ ಪತ್ತೆ ಆಯಿತು, ಈ ಒಂದು ಪ್ರಕರಣ ಏನಿದೆ ಇದನ್ನು ಹಂತ ಹಂತವಾಗಿ ತನಿಖೆಯನ್ನು ಚುರುಕುಗೊಳಿಸುವಂತ ಒಂದು ಕೆಲಸವನ್ನ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ
ನಮ್ಮ ಗೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗಲಿ ದೊಡ್ಡದಾಗಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನ್ಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ